ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ದುರ್ಭಾವಾದೇಡಮೋ ಗೋಮಿವಾಗ್ಮಿ ಗಡವತಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च. तपोविद्याविरक्त्या सद्गुणौघाकरानहं वादिराजगुरून् वन्दे हयग्रीवपदाश्रयान्. मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नोरदम्बरे. दुर्वादिध्वान्तरवे विष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे. ब्रह्मचर्य हरिप्रीतिसुविद्यावादशालिनः दुष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ಭಗವಂತನ ಅತ್ಯದ್ಭುತವಾದಂತಹ ಕರ್ಮದ ಫಲವನ್ನು ಕೊಡುವಂತಹ ರೀತಿಯನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಅವನು ಕರ್ಮದ ಫಲ ಎಂಬುದು ಅದು ಅನಾದಿಯಾದಂತಹದ್ದು. ಕರ್ಮ ಎಂಬುದು ಅನಾದಿ. ಆ ಅನಾದಿಯಾದಂತಹ ಕರ್ಮ ವಿಕರ್ಮ ಇತ್ಯಾದಿಗಳಿಂದ ಉಂಟಾಗುವಂತಹ ಸತ್ಫಲ ಅಂತಾಗಲಿ ಅಥವಾ ದುಷ್ಫಲವಾಗಲಿ ಇದು ಭಗವಂತ ಏನು ಮಾಡ್ತಾನೆ ಅಂತಂದರೆ ತಾನು ನೀಡುವಂತಹದ್ದು. ಆದರೆ ಅವನಿಗೆ ಅದ್ಯಾವುದರ ಲೇಪವಾಗಲಿ ಅದ್ಯಾವುದರ ಅಂಟು ಆಗಲಿ ಅವನಿಗಿಲ್ಲ ಎಂಬುದನ್ನು ಹೇಳಿ ಅದಾದ ಮೇಲೆ ಭಗವಂತ ಆ ಕರ್ಮದ ಫಲವನ್ನು ಜೀವರಾಶಿಗಳಿಗೆ ನೀಡುವಂತಹ ಬಗೆ ಅತಿ ಹೇಗೆ ಅಂತಂದರೆ, ಜಲದ ಬಡವಾನಳ ಅಂಬುದಿ ಜಲ ಅಂಬುವನು ಅಬ್ಬ ಬೆಳಗೆರೆ ಇಡಗೆ ಶಾಂತಿವ ನೀವನು ಅಂತ ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ತೋರಿಸ್ತಾರೆ. ಮೋಡ ಮತ್ತು ಅನಲ ಇದು ಎರಡೂ ಕೂಡ ಹೇಗೆ ಅಂತ ಕೇಳಿದರೆ, ಒಡವಾಗ್ನಿ ಅಂತ ಹೇಳಿದರೆ ಅದು ಸಮುದ್ರದ ಒಳಗಿರುವಂತಹ ಅನಲ. ಆ ಸಮುದ್ರದ ಒಳಗಿರುವಂತಹ ಅಗ್ನಿ ಮತ್ತು ಮೋಡ ಇದೆರಡೂ ಕೂಡ ಸಮುದ್ರದ ನೀರನ್ನು ಸ್ವೀಕಾರ ಮಾಡ್ತವೆ. ಒಡವಾಗ್ನಿ ಸಮುದ್ರದ ಜೊತೆಗೆ ಸಮುದ್ರದ ಒಳಗೇನೆ ಅದು ಇರುವಂತಹದ್ದು. ಈ ಮೋಡವು ಕೂಡ ಅದು ನೀರನ್ನು ಸ್ವೀಕಾರ ಮಾಡ್ತದೆ, ನೀರನ್ನು ಹೀರಿಕೊಳ್ತದೆ. ಅದರಲ್ಲಿ ಎರಡು ವ್ಯತ್ಯಾಸಗಳಿದೆ. ಏನು ಅಂತ ಕೇಳಿದ್ರೆ, ಮೋಡ ಅದೇನು ಮಾಡ್ತದೆ ಅಂತ ಕೇಳಿದ್ರೆ ನೀರನ್ನು ಸ್ವೀಕಾರ ಮಾಡಿ ಭೂಮಿಗೆ ತಂಪನ್ನು ನೀಡ್ತದೆ. ಯಾಕೆ ಅಂತಂದರೆ ಆ ಮೋಡದಿಂದ ಉಂಟಾದಂತಹ ನೀರು ಅಂದರೆ ಮೋಡ ನೀರನ್ನು ಆವಿಯನ್ನಾಗಿ ಮಾಡಿ ಅದು ಸ್ವೀಕಾರವನ್ನು ಮಾಡಿ ಬೇಕಾಗಿರತಕ್ಕಂತಹ ಸ್ಥಳಗಳಿಗೆ ನೀರನ್ನು ಮಳೆಯನ್ನಾಗಿ ಅದು ಕೊಡ್ತದೆ. ಅದೇ ಒಡವಾಗ್ನಿ ಸಮುದ್ರದ ಒಳಗಿರುವಂತಹ ಅಗ್ನಿ ಅದೇನು ಮಾಡ್ತದೆ ಅಂತಂದರೆ ತಾನೇ ಸ್ವೀಕಾರ ಮಾಡತಕ್ಕಂತಹ ನೀರನ್ನು ಅದು ದುಷ್ಫಲ. ಆ ಒಡವಾಗ್ನಿ ಒಂದು ವೇಳೆ ಮೇಲೆ ಬಂತು ಅಂತಾದರೆ ಮಹಾರೀತಿಯಾದಂತಹ ಅನರ್ಥಕ್ಕೆ ಕಾರಣವಾಗ್ತದೆ. ಅದು ಜ್ವಾಲೆಗೆ ಉಂಟಾಗಿ ಅಥವಾ ಬೇರೆ ಬೇರೆ ರೀತಿಯಾಗಿ ನೀರನ್ನು ಸುಟ್ಟು ಬಿಡ್ತದೆ. ಭೂಮಿಯನ್ನು ಕೂಡ ಆ ದುಷ್ಫಲ. ಆದರೆ ಈ ಎರಡೂ ಕೂಡ ಯಾವ ರೀತಿಯಾಗಿ ಅಂತ ಕೇಳಿದರೆ ಭಗವಂತ ಎರಡೂ ರೀತಿಯಾದಂತಹ ಕರ್ಮಗಳನ್ನು ಮಾಡಿಸ್ತಾನೆ. ಸತ್ಕರ್ಮಗಳನ್ನು ಮಾಡಿಸ್ತಾನೆ, ದುಷ್ಕರ್ಮಗಳು ಕೂಡ ನಡೀತದೆ. ಆದರೆ ಈ ಸತ್ಕರ್ಮ ದುಷ್ಕರ್ಮಗಳಿಗೆ ಫಲವನ್ನು ನೀಡುವಂತಹದ್ದು. ಆ ಸತ್ಕರ್ಮದ ಫಲವನ್ನು ಜೀವರಿಗೆ ನೀಡ್ತಾನೆ. ಆ ದುಷ್ಕರ್ಮಗಳನ್ನು ಏನು ಮಾಡ್ತಾನೆ ಅಂತಂದರೆ ಅದೆಲ್ಲವನ್ನು ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಇದೆರಡೂ ಕೂಡ ಭಗವಂತನ ವ್ಯವಸ್ಥೆ. ಏನು ಮಾಡ್ತಾನೆ?
ಭೂತಾದಿಭೂತಃ ಅಂಬುನಿಧಾನ ಮಧ್ಯೆ ಭೂತ್ವಾ ಹರಿಃ ಸರ್ವಹರೋತಿ ಧಾಮ್ನಾ ಅಗಾಧಬಂಧೋ ವಿದಧಾತಿ ಭಸ್ಮ ಯೋ ವಾಡವಾಗ್ನಿರ್ನ ಹರಿರ್ವಿಚಿಂತ್ಯ. ಇದು ಒಂದು ಸಂಹಿತೆಯ ಮಾತು. ಏನು ಅಂತಂದರೆ ಈ ಎರಡು ದೃಷ್ಟಾಂತಗಳ ಮೂಲಕವಾಗಿ ಸತ್ಕರ್ಮ ದುಷ್ಕರ್ಮಗಳನ್ನು ಜೀವರಾಶಿಗಳು ಮಾಡ್ತಾರೆ. ಆ ಜೀವರಾಶಿಗಳು ಮಾಡುವಂತಹ ಸತ್ಕರ್ಮದ ಫಲ ಅದು ಮೋಡದಂತೆ ಸ್ವೀಕಾರವಾಗಿ, ಅದು ಮೋಡದಿಂದಾಗಿ ಒಳ್ಳೆಯ ನೀರನ್ನು ಸುರಿಸಿ ತನ್ಮೂಲಕವಾಗಿ ನಮಗೆ ಹಿತವಾಗುವಂತಹದ್ದು. ದುಷ್ಕರ್ಮದ ಫಲವನ್ನು ತಾನೇ ಅನುಭವಿಸಬೇಕಾಗ್ತದೆ. ಅಂದರೆ ಆ ಒಡವಾಗ್ನಿ ತಾನೇ ಜ್ವಾಲೆಗೆ ತುತ್ತಾಗಿ ಅದು ವಿಪರೀತವಾದಂತಹ ಅನರ್ಥಕ್ಕೆ ಕಾರಣವಾಗ್ತದೆ. ಹೀಗೆ ಎರಡು ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಮೋಡ ಮತ್ತು ಒಡವಾಗ್ನಿ ಉಂಟು ಮಾಡ್ತದೆ ಎಂಬಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಇಲ್ಲಿ ಭಗವಂತ ಕರ್ಮಜ ಫಲಾಫಲಗಳು ಉಂಡು ಗುಣಿಸುವನು ಸರ್ವಜೀವರಿಗೆ, ಎಲ್ಲ ಜೀವರಾಶಿಗಳಿಗೂ ಕೂಡ ತಾನು ಆ ಎಲ್ಲ ಕರ್ಮದ ಫಲವನ್ನು ಕೊಟ್ಟು ತಾನು ಅದನ್ನು ಸ್ವೀಕಾರ ಜೀವರಾಶಿಗಳಿಗೆ ಆ ಕರ್ಮದ ಫಲವನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನ ವ್ಯವಸ್ಥೆ ಅಂದರೆ ಭಗವಂತ ಕೇವಲ ಯಾವ ರೀತಿಯಾಗಿ ಅಂತ ಕೇಳಿದರೆ ಆ ಕರ್ಮದ ಫಲವನ್ನು ಜೀವರಾಶಿಗಳಿಗೆ ನೀಡ್ತಾ ಜೀವರಾಶಿಗಳು ಆ ಕರ್ಮದ ಫಲವನ್ನು ಅನುಭವಿಸುವಂತೆ ಮಾಡುವಂತಹದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಇದು ಭಗವಂತನಿಗೇನಾದರೂ ಕೂಡ ಅದರ ಭೋಕ್ತೃತ್ವ ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅನಷ್ಟನ್ನನ್ಯೋ ಅಭಿಚಾಕಶೀತಿ ಸಮಾನಂ ವೃಕ್ಷಂ ಪರೇಶ ಸ್ವಜಾತೆ ತಯೋರಣ್ಯಸ್ವಾದ್ ವಿಪ್ಪಾಲಂ ಮತ್ತಿ. ಒಂದು ತಿನ್ನುವಂತಹ ಹಕ್ಕಿ ಜೀವರಾಶಿ, ಆ ಜೀವ ತಿಂತಾನೆ ಬಡವಾಗ್ತಾನೆ ಈ ರೀತಿಯಾಗಿ. ಆದರೆ ತಿನ್ನದಿರತಕ್ಕಂತಹ ಹಕ್ಕಿ ಅದು ಸಮೃದ್ಧವಾಗಿ ಉಂಟು ಎಂಬುದಾಗಿ ಅರ್ಥವನ್ನು ಮಾಡ್ತಾರೆ. ಭಗವಂತ ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸಹರಿ ಪ್ರಭೇತೆ ಪೂರ್ಣಾನಂದಮಯಸ್ಯಾದ ಚೇಷ್ಟಾನ ಜ್ಞಾಯತೆ ಕ್ವಚಿತ್ ಅಂತ ಹೇಳಿಕೊಂಡು ಆ ಆಚಾರ್ಯರು ನಮಗೆ ಭಗವಂತನ ಹಿರಿಮೆಯನ್ನು ತೋರಿಸ್ತಾರೆ. ಭಗವಂತ ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಕೇವಲ ಸಾರವನ್ನು ಅವನು ಸಾರಭೋಕ್ತರು ತನಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನ ಅತ್ಯಂತ ಅಸತ್ಯದ್ಭುತವಾದಂತಹ ಸಾಮರ್ಥ್ಯವನ್ನು ತೋರಿಸಿಕೊಡುತ್ತಾರೆ. ಈ ರೀತಿಯಾಗಿ ಎರಡು ಫಲವನ್ನು ಭಗವಂತ ಸಾರಭೋಕ್ತೃ ಕರ್ಮದ ಫಲವನ್ನು ತಾನು ಸ್ವೀಕಾರ ಮಾಡೋದಿಲ್ಲ, ಕೇವಲ ಆ ಎಲ್ಲ ಕರ್ಮದ ಫಲದ ವಿಷಯವನ್ನು ಜೀವರಾಶಿಗಳಿಗೆ ನೀಡುವಂತಹದ್ದು ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಪುಸ್ತಕಗಳು ಅವಲೋಕಿಸುತ್ತ ಮಂತ್ರ ಸ್ತುತಿಗಳಲ್ಲಿ ರವಿಯುದಯಸ್ತಮಯ ಪರ್ಯಂತ ಜಪಗಳ ಮಾಡಿ ಫಲವೇನು. ಭಗವಂತನ ಸರ್ವಕರ್ತೃತ್ವ ಏನು, ಭಗವಂತ ನಮಗೆ ನೀಡ್ತಾನೆ. ಆ ಫಲದ ಸಾರವನ್ನು ಜೀವರಾಶಿಗಳು ತಿನ್ನುವಂತೆ ಮಾಡ್ತಾನೆ. ಆ ಎಲ್ಲ ಜೀವರಾಶಿಗಳಿಗೆ ಆ ಫಲದ ಏನು ಕರ್ಮದ ಫಲವನ್ನು ಉಣ್ಣುವಂತೆ ಮಾಡ್ತಾನೆ. ಆಚಾರವನ್ನು ಹೇಳ್ತಾರೆ. ನಾವು ಭಗವಂತನ ಯಾವ ರೀತಿಯಾಗಿ ತಿಳ್ಕೊಳ್ಬೇಕು, ಭಗವಂತನ ಅವನ ಅತ್ಯದ್ಭುತವಾದಂತಹ ಅಸದೃಶವಾದಂತಹ ಸಾಮರ್ಥ್ಯವನ್ನು ಯಾವ ರೀತಿಯಾಗಿ ಇದನ್ನು ಅವಲೋಕನ ಮಾಡಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಕೇವಲ ಯಾವ ಬಯಕೆಯೂ ಇಲ್ಲದೆ ಹೃದಯಗಳಲ್ಲಿ ಏನು ಮಾಡಬೇಕು, ಪರಮಾತ್ಮನೇ ಸಕಲ ಅವಸ್ಥೆಗಳನ್ನು ಕೂಡ ಮಾಡುವವನು, ಎಲ್ಲರೊಳಗೂ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಎಂಬುದನ್ನು ತಿಳ್ಕೊಳ್ಳದೆ ಕೇವಲ ಒಂದಷ್ಟು ಗ್ರಂಥಗಳ ಅಧ್ಯಯನವೋ ಅಥವಾ ಗ್ರಂಥಗಳನ್ನು ಅವಲೋಕನ ಮಾಡ್ತಾ ಅಥವಾ ಇನ್ನಿತರ ಯಾವುದೋ ಮಂತ್ರಗಳನ್ನು ಸ್ತುತಿಗಳನ್ನು ಹೇಳಿದರೂ ಕೂಡ ಏನು ಫಲ, ಏನೂ ಪ್ರಯೋಜನವಿಲ್ಲ. ಯಾಕೆ ಅಂತ ಕೇಳಿದರೆ ಪ್ರಯೋಜನವಿಲ್ಲದೆ ಯಾವುದೇ ಒಂದು ಭಗವಂತನ ವಿಚಾರವನ್ನು ಅದನ್ನು ಅರ್ಥೈಸಿಕೊಳ್ಳದೆ ಅದರ ಯಥಾರ್ಥವಾದಂತಹ ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಅವನ
ಅವನನ್ನು ಹೃದಯ ಕಮಲದಲ್ಲಿ ಧ್ಯಾನ ಮಾಡದೆ, ಆ ಹೃದಯ ಕಮಲದಲ್ಲಿರುವಂತಹ ಭಗವಂತನ ಚಿಂತನೆ ಮಾಡದೆ ಇದ್ಯಾವುದೂ ಕೂಡ ಮತ್ತೆ ಎಲ್ಲ ಕರ್ಮಗಳನ್ನು ಅವನು ಮಾಡ್ತಾನೆ, ಕರ್ಮದ ಫಲವನ್ನು ಅವನಿಗೆ ಸಮರ್ಪಣೆ ಮಾಡಬೇಕು ಎಂಬಂತಹ ಸಾಮಾನ್ಯ ಪ್ರಜ್ಞೆಯನ್ನೂ ಕೂಡ ಬರಿಸಿಕೊಳ್ಳದೆ, ಇದ್ಯಾವುದನ್ನೂ ಕೂಡ ತಿಳ್ಕೊಳ್ಳದೆ ತಾನು ಏನೇ ಮಾಡಿದ್ದರೂ ಕೂಡ ಹೃದ್ಗತನಾದಂತಹ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಾದರೆ ಅವನ ಅತ್ಯದ್ಭುತವಾದಂತಹ ಕಾರ್ಯದ ಚಿಂತನೆಗಳು ಬೇಕು ನಮಗೆ. ಅವನ ಭಗವಂತ ಯಾವ ರೀತಿಯಾಗಿ ಕರ್ಮವನ್ನು ಮಾಡಿಸ್ತಾನೆ, ಆ ಕರ್ಮದ ರೀತಿ, ಕರ್ಮದ ನಡೆ, ಕರ್ಮದ ಜ್ಞಾನ ಇದೆಲ್ಲವನ್ನೂ ಕೂಡ ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿ ಇದನ್ನು ಚಿಂತನೆ ಮಾಡಿಕೊಂಡು ಅದಾದ ಮೇಲೆ ಅವನನ್ನು ಭಗವಂತನನ್ನು ಧ್ಯಾನ ಮಾಡುವಂತಹದ್ದು ಅಥವಾ ಭಗವಂತನ ಚಿಂತನೆ ನಡೆಸುವಂತಹದ್ದು ಇದು ಪ್ರಯೋಜಕ ಅಂತಾಗಿದೆ. ಇದೆಲ್ಲದೆ ಯಾವುದೇ ರೀತಿಯಾದಂತಹ ಭಗವಂತನ ಜ್ಞಾನ ಪರಿಜ್ಞಾನ ಇದ್ಯಾವುದು ಮಾಡಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದೇ ಯಾವುದನ್ನು ಇಲ್ಲಿ ನಮಗೆ ವಾಸ್ತವಿಕವಾಗಿ ನೋಡಿದಾಗ ಏನನ್ನಿಸ್ತದೆ ಅಂತ ಕೇಳಿದರೆ, ಈ ಜಪಗಳ ಪೂಜೆಯ ಅಧ್ಯಯನವೇ ಅಥವಾ ಅದನ್ನು ಮಾಡುವುದೇ ವ್ಯರ್ಥ ಅಂತ ಅನಿಸಿಬಿಡ್ತದೆ. ಆದರೆ ಯಾವುದೇ ಒಂದು ಶಾಸ್ತ್ರಕಾರರ ಹಿನ್ನೆಲೆ ನಾವು ಜಪಾದಿಗಳನ್ನು ಅಥವಾ ಪೂಜಾದಿಗಳನ್ನು ಮಾಡುವಂತಹದ್ದು ವ್ಯರ್ಥ ಎಂಬುದಾಗಿ ಅಲ್ಲ. ಮತ್ತೇನೂ ಕೇಳಿದರೆ ಅದನ್ನು ಮುಂದಿನ ಅರ್ಥವನ್ನು ಹೇಳಬೇಕು. ಹೃಸ್ತ ಪರಮಾತ್ಮನ ಸಮಸ್ತ ಅವಸ್ಥೆಗಳು ಇದ್ದರಲ್ಲಿ ಭಗವಂತ ಹೃದಯ ಕಮಲದಲ್ಲಿದ್ದಾನೆ. ಮತ್ತು ಸಮಸ್ತ ಅವಸ್ಥೆಗಳನ್ನು ಜಾಗೃತ, ಸ್ವಪ್ನ, ಸುಷುಪ್ತಿ, ಮೂರ್ಛಾ ಇತ್ಯಾದಿ ಅವಸ್ಥೆಗಳನ್ನು ಜೀವರಾಶಿಗಳಿಗೆ ಕೊಡ್ತಾನೆ. ಅದಾದ ಮೇಲೆ ಅವನು ನಿರಸ್ತ ಕಾಮನು, ಅವನಿಗೆ ಯಾವುದೇ ರೀತಿಯಾದಂತಹ ಕಾಮನೆಗಳಿಂದ ಆಪ್ತಕಾಮ. ಇದೆಲ್ಲವನ್ನೂ ಕೂಡ ತಿಳಿದುಕೊಳ್ಳದೆ ಕೇವಲ ಅಧ್ಯಯನವೋ ಅಥವಾ ಪುಸ್ತಕಗಳ ಅವಲೋಕನೆ, ಸ್ತುತಿಯ ಸ್ತೋತ್ರದ ಪಾರಾಯಣ ಇದು ಮಾಡಿದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಏನು ಅನುಸಂಧಾನ, ಭಗವಂತನ ಈ ಅನುಸಂಧಾನ ಯಾವುದಕ್ಕೆ ಬೇಕು? ಭಗವಂತ ಹೃದ್ಗತನಾಗಿ ಸರ್ವಾವಸ್ಥಾಸು ಚಾಚ್ಯುತ ಎಲ್ಲ ಅವಸ್ಥೆಗಳನ್ನು ನೀಡುತ್ತಾನೆ ಎಂಬುದನ್ನು ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ಅಧ್ಯಯನ ಎಂಬುದು ಇರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಯಾರು ಅರ್ಥ ಮಾಡಿಕೊಂಡು ಇರ್ತಾನೆ ಅಂಥವನಿಗೆ ಭಗವಂತ ಒಲಿತಾನೆ ಎಂಬುದನ್ನು ಹೇಳ್ತಾರೆ. ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ, ಅತಕಸ್ಮಾದುಚ್ಯತೆ ಪರಮಃ ಇತಿ ಪರಮಾದ್ವೇತೆ ನಾಮರೂಪೇ ವ್ಯಾಕ್ರಿಯತೆ ತಸ್ಮಾದೇನಂ ಬಾಹೋ ಪರಮ ಇತಿ ಅತಕಸ್ಮಾದುಚ್ಯತೆ ಬ್ರಹ್ಮ ಇತಿ ಬೃಹತ್ವಾತ್ ಬ್ರಹ್ಮಣತ್ವಾಚ್ಛ ಅಂತ ಹೇಳಿಕೊಂಡು ಭಗವಂತ ಯಾಕೆ ಬ್ರಹ್ಮ, ಭಗವಂತ ಅವನಲ್ಲಿರತಕ್ಕಂತಹ ಬೃಹತ್ವ ಯಾಕೆ ಅಂತ ಕೇಳಿದರೆ, ಎಲ್ಲವನ್ನೂ ಕೂಡ ಬೃಹತ್ವ ಎಲ್ಲ ರೀತಿಯಾದಂತಹದ್ದನ್ನು ತಾನು ಧಾರಣೆ ಮಾಡಿದ್ದಾನೆ. ಅದರಿಂದಾಗಿ ಅವನು ಬ್ರಹ್ಮ ಅಂತನಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ನಮಗೆ ಭಗವಂತನ ಒಂದಷ್ಟು ವಿಚಾರಗಳು. ಏನು ಭಗವಂತನ ಸರ್ವಕರ್ತೃತ್ವವನ್ನು ತಿಳಿದುಕೊಳ್ಳದೆ ಯಾವುದೇ ರೀತಿಯಾದಂತಹ ಅಧ್ಯಯನ ಆಗಲಿ, ಜಪ ಆಗಲಿ, ಪಾರಾಯಣವಾಗಲಿ ಇದು ಪ್ರಯೋಜಕ ಆಗೋದಿಲ್ಲ, ವ್ಯರ್ಥ ಎಂಬುದನ್ನು ಹೇಳ್ತಾರೆ. ಸರಿ, ಹಾಗಿದ್ದರೆ ಭಗವಂತನಲ್ಲಿ ಧ್ಯಾನ, ಭಗವಂತನ ಚಿಂತನೆ ಇದೆಲ್ಲವೂ ಬೇಕು ಅಂತಾಯಿತು. ಅದಾದ ಮೇಲೆ ಮಧ್ಯಭಾಂಡವ ದೇವನದಿಯೊಳಗದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಹದೆ ಎಂದಿಗಾರದರು ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದ ಬಗೆ ವಿರುದ್ಧವೆನಿಸುವಲ್ಲ ಕರ್ಮ ಸಮೃದ್ಧಿಗಳು ದುಃಖವನೇ ಕೊಡುತ್ತಿಹ ಅಧಮ ಜೀವನಿಗೆ. ಅಧಮ ಜೀವರಾಶಿಗಳ ಕರ್ಮ, ಅಧಮ ಜೀವರಾಶಿಗಳ ಎಲ್ಲ ಕರ್ಮಗಳು ನಿಂದ್ಯವೇ. ಯಾಕೆ ಅಂತ ಕೇಳಿದ್ರೆ, ಇದಕ್ಕೆ ಭಾಗವತದ ಮಾತನ್ನು ನೋಡುವುದು ಅಂತಾದರೆ, ಅಭಕ್ತೋ ನರಯಮ್ಯಾದಿ ಸಕರ್ಮಾಪಿ ನ ಸಂಶಯ. ಆ ಅಭಕ್ತನ ಎಲ್ಲ ಕರ್ಮಗಳು ಕೂಡ ಅದು ನಿಂದ್ಯ. ಯಾಕೆ ಅಂತಂದರೆ, ಅಭಕ್ತ ಮಾಡುವಂತಹ ಅವನ ಅಭಕ್ತ ಮಾಡುವಂತಹ ಕರ್ಮದಿಂದಾಗಿ
ಅದು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ದೃಷ್ಟಾಂತ ಯಾವುದು ಅಂತ ಕೇಳಿದರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಮಧ್ಯಭಾಂಡವ ದೇವನದಿಯೊಳಗಕ್ಕಿ. ಒಂದು ಮದ್ಯದ ಪಾತ್ರೆ. ಆ ಮದ್ಯದ ಪಾತ್ರೆಯನ್ನು ನಾವು ಎಲ್ಲಿಗೆ ಅದನ್ನು ದೇವನದಿಯಾದಂತಹ ಗಂಗೆಯಲ್ಲಿ ಅದನ್ನು ಇಳಿಸುವಂತಹದ್ದು. ಆ ಮದ್ಯ ಭಾಂಡವನ್ನು ದೇವನದಿಯೊಳಗೆ ಅದ್ದಿ ಅದು ಯಾವುದಕ್ಕೂ ಕೂಡ ಅದನ್ನು ನಾವು ಸ್ವೀಕಾರ ಮಾಡ್ತೇವ. ಯಾಕೆ ಅಂತ ಕೇಳಿದರೆ ಅದು ವಾಸ್ತವಿಕವಾಗಿ ಮದ್ಯದ ಪಾತ್ರೆ. ಆ ಮದ್ಯದ ಪಾತ್ರೆಯನ್ನು ನಾವು ದೇವನದಿಯಾದಂತಹ ಗಂಗೆಯಲ್ಲಿಟ್ಟು ಅದನ್ನು ಪರಿಶುದ್ಧವಾಯಿತು ಅಂತ ಹೇಳಿಕೊಂಡು ಸ್ವೀಕಾರ ಮಾಡೋಣ ಅಂತ ಹೇಳಿದರೆ ಯಾರೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದರೆ ಅದರಲ್ಲಿರುವಂತಹ ಅಂಶ ಏನು ಕೇಳಿದರೆ ಅದು ಮದ್ಯವೇ, ಅದು ಹೇಯವಾದಂತಹ ವಸ್ತುವೇ. ಅಂತಹ ಹೇಯವಾದಂತಹ ವಸ್ತುವನ್ನು ದೇವನದಿಯಾದಂತಹ ಗಂಗೆಯನ್ನಿಟ್ಟು ಅದನ್ನು ಪರಿಶುದ್ಧವಾಯಿತು ಅಂತ ಹೇಳಿ ಸ್ವೀಕಾರ ಮಾಡೋಣ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಹೇಗೆ ಅಂತ ಕೇಳಿದರೆ ಒಂದು ದೊಡ್ಡ ಹಾಲಿನ ಪಾತ್ರೆ, ಆ ಹಾಲಿನ ಪಾತ್ರೆಗೆ ಒಂದು ಸ್ವಲ್ಪ ವಿಷವನ್ನು ಹಾಕಿದಾಗ ಅದು ವಿಷ ಎಂಬುದು ಸ್ವಲ್ಪ ಇರುವುದು, ಹಾಲು ತುಂಬ ಇದೆ, ಅದನ್ನು ಸ್ವೀಕಾರ ಮಾಡ್ಬೋದಲ್ವ ಅಂತ ಹೇಳಿದರೆ ಯಾರೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಆ ಭಯ ಎಂಬುದು ಸಹಜವಾಗಿರ್ತದೆ. ದೊಡ್ಡ ಪಾತ್ರೆಯಲ್ಲಿ ಒಂದಷ್ಟು ವಿಷವನ್ನು ಹಾಕಿ ಅದನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿದರೆ ಯಾರೂ ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಭಯಪಡ್ತಾರೆ. ಅದೇ ರೀತಿಯಾಗಿ ಈ ಮಧ್ಯದ ಪಾತ್ರೆಯನ್ನು ನಾವು ಗಂಗಾ ನದಿಯಲ್ಲಿ ಅದ್ದಿ ಅದನ್ನು ತೊಳೆದುಕೊಂಡಿದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿದರೆ ಯಾವತ್ತೂ ಕೂಡ ಅದು ಸ್ವೀಕಾರ ಅರ್ಹ ಅಲ್ವೇ ಅಲ್ಲ. ಅದೇ ರೀತಿಯಾಗಿ ಪಾದಕಮಲಗಳನ್ನು ಬುದ್ಧಿಪೂರ್ವಕವಾಗಿ ಬುದ್ಧಿಪೂರ್ವಕ ಭಜಿಸದ ಮೇಲೆ ಭಗವಂತನನ್ನು ಬುದ್ಧಿಪೂರ್ವಕವಾಗಿ ಯಾವ ರೀತಿಯಾಗಿ ಅವನನ್ನು ಸೇವೆ ಮಾಡಬೇಕು ಆ ರೀತಿಯಾಗಿ ಸೇವೆ ಮಾಡದೆ ಭಜಿಸದವರಿಗೆ ವಿರುದ್ಧವೆನಿಸುವುದು ಎಲ್ಲವೂ ಕೂಡ ವಿರುದ್ಧವೇ. ಬುದ್ಧಿಪೂರ್ವಕವಾಗಿ ಮಾಡದೇ ಇರತಕ್ಕಂತಹ ಎಲ್ಲ ಕರ್ಮಗಳು ಕೂಡ ಅದು ನಿಂದ್ಯ. ಅಂತಹ ಅಧಮ ಜೀವರಾಶಿಗಳಿಗೆ ಎಲ್ಲ ಕರ್ಮಗಳು ಸಕಲ ಸಂಪತ್ತುಗಳು ಅದು ನಿಷಿದ್ಧವೆನಿಸಿ ಅದು ದುಃಖಕ್ಕೆ ಕಾರಣವಾಗಿದೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇದಕ್ಕೆ ಏನು ಒಂದು ಪ್ರಮಾಣ ಏನು ಅಂತ ಹೇಳಿದರೆ ಕರ್ಮ ಬೇಕು. ಕರ್ಮ ಯಾಕೆ ಬೇಕು ಅಂತ ಕೇಳಿದರೆ ಕರ್ಮಣಾ ಜ್ಞಾನವಾತನೋತಿ. ಕರ್ಮ ಎಂಬುದು ಸಹಕಾರಿ, ಜ್ಞಾನಕ್ಕೆ ಸಹಕಾರಿಯಾದಂತಹ ಒಂದು ಅಂಶ. ಆ ಕರ್ಮವನ್ನು ಮಾಡ್ತಾ 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 ಅಂತಃಕರಣ ಶುದ್ಧಿಯಾಗಿ ಅದು ಮುಂದೆ ಜ್ಞಾನವನ್ನು ತರಿಸಿಕೊಡ್ತದೆ. ಹೀಗೆ ಆ ಕರ್ಮ ಎಂಬುದು ಜ್ಞಾನಕ್ಕೆ ಪೂರಕ ಅಂತ ಆದಮೇಲೆ ಅಂತಹ ಈ ದುರ್ಜೀವಿಗಳು ಅವರ ಸ್ವಭಾವ ಏನು ಕೇಳಿದ್ರೆ ಅದೊಂದು ಮದ್ಯದ ಪಾತ್ರೆಯಂತೆ. ಆ ಮದ್ಯದ ಪಾತ್ರೆ ಸ್ವರೂಪದಲ್ಲಿಯೇ ದೋಷ. ಅದರಲ್ಲಿ ಎಷ್ಟೇ ಕರ್ಮವನ್ನು ಮಾಡಿದರೂ ಕೂಡ ಗಂಗೆಯನ್ನು ಮದ್ಯದ ಪಾತ್ರೆಯನ್ನು ಗಂಗೆಗೆ ಕೊಂಡೋಗಿ ಅದ್ದಿದಾಗ ಅದು ಶುದ್ಧ ಆಯಿತಾ? ಸಾಧ್ಯವೇ ಇಲ್ಲ. ಅದಕ್ಕೆ ಅನೇವಂಬಿತ್ ಮಹತ್ಪುಣ್ಯಂ ಕರ್ಮ ಕರೋತಿ ತದ್ಧಾಸ್ಯ ಅಂತತಃ ಕ್ಷೀಯತೆ ಏವ. ಅವನು ಮಾಡುವಂತಹ ಬುದ್ಧಿಪೂರ್ವಕವಾದಂತಹ ಕರ್ಮವನ್ನು ಆಚರಿಸದೆ ಕೇವಲ ಯಾವುದೋ ಒಂದು ಕೇವಲ ಕರ್ಮಠನಾಗಿ ಇದ್ದುಕೊಂಡು ಆ ಕರ್ಮವನ್ನು ಮಾಡಿದ ಅಂತ ಹೇಳಿದರೆ ಅದು ಯಾವತ್ತೂ ಕೂಡ ಪ್ರಯೋಜಕ ಆಗೋದಿಲ್ಲ. ಅದರಿಂದ ಪೂರ್ತಿಯಾಗಿ ಅದು ನಿಷಿದ್ಧ ಅಂತ ನೆನೆಸಿಕೊಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಒಂದಷ್ಟು ದೃಷ್ಟಾಂತವನ್ನು ತೋರಿಸ್ತಾರೆ. ಏನು ಅಂತ ಕೇಳಿದ್ರೆ ಯಾವುದೋ ಒಂದು ಮೈಲಿಗೆ ಸೂತಕಾದಿ ಇರುವವನು, ಆ ಸೂತಕಾದಿ ಇರತಕ್ಕಂಥವನು ಅವನು ಆ ಸೂತಕದ ಪರಿಹಾರಕ್ಕೋಸ್ಕರವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತೇನೆ ಅಂತ ಹೇಳಿದಾಗ ಗಂಗಾ ನದಿಯ ಸ್ನಾನದಿಂದಾಗಿ ಪೂಜಾಧಿಕಾರ ಎಂಬಂತಹದ್ದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಆ ಬೈಲಿಗೆ ಅದು ಎಲ್ಲಿದೆ ಕೇಳಿದ್ರೆ ದೇಹ ಸಂಬಂಧಿಯಾದಂತಹದ್ದು. ಆ ದೇಹ ಸಂಬಂಧಿಯಾದಂತಹ ಬೈಲಿಗೆಯನ್ನು ಯಾವುದೇ ರೀತಿಯಾದಂತಹ ನಾವು ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೂ ಕೂಡ
ಸಂಧ್ಯಾ ಪೂಜಾದಿಗಳಿಗೆ ಅರ್ಹತೆ ಎಂಬುದು ಬರುವುದಿಲ್ಲ. ಅದೇ ರೀತಿಯಾಗಿ ಸ್ವರೂಪದಲ್ಲಿಯೇ ದುರ್ಗುಣ, ಸ್ವಾಭಾವಿಕವಾಗಿಯೇ ದುರ್ಗುಣಗಳನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ಅವನು ಎಷ್ಟೇ ಸತ್ಪುಣ್ಯವನ್ನು ಸತ್ಕರ್ಮವನ್ನು ಮಾಡಿದ್ರೂ ಕೂಡ ಅದು ಸತ್ಕರ್ಮ ತನಿಸಿಕೊಳ್ಳದೆ ಅವನಿಗೆ ಆ ಸತ್ಕರ್ಮದ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ದರೆ ಇದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಲ್ಲಿರ್ತಕ್ಕಂತಹ ಯಥಾರ್ಥವಾದಂತಹ ಅಂಶವನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಅದಕ್ಕೆ ತುಂಬ ಜ್ಞಾನವನ್ನು ಪಡ್ಕೊಂಡು ತನ್ಮೂಲಕವಾಗಿ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಿದ್ದರೆ ಈ ಕರ್ಮ ಎಂಬುದು ಏನಾಗ್ತದೆ ಅಂತ ಕೇಳಿದರೆ, ಕರ್ಮ ಅದು ನಮ್ಮ ಜ್ಞಾನಕ್ಕೆ ಸಹಕಾರಿಯಾಗ್ತದೆ. ಮೋಘಾಶವೋ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸ ಅಂತ ಹೇಳಿಕೊಂಡು ಭಗವದ್ಗೀತೆಯ ಮಾತು. ಕರ್ಮ ಅವನು ಯಾವುದೋ ಒಂದು ಆಸೆಗೆ ಒಳಪಟ್ಟು ಅಥವಾ ಈ ರೀತಿಯಾದಂತಹ ವಿರುದ್ಧವಾದಂತಹ ಕರ್ಮಗಳನ್ನು ಮಾಡಿದ್ದರಿಂದಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಫಲ, ಯಾವುದೇ ರೀತಿಯಾದಂತಹ ಅನುಗ್ರಹ ಅವನಿಗೆ ಲಭಿಸೋದಿಲ್ಲ ಎಂಬುದನ್ನು ಹೇಳ್ತಾರೆ. ಸರಿ, ಕರ್ಮವನ್ನು ಮಾಡಲೇಬೇಕು ಅಂತಾಯಿತು. ಕರ್ಮವನ್ನು ಮಾಡಲೇಬೇಕು ಅಂತ ಆದಮೇಲೆ ಯಾವ ರೀತಿಯಾಗಿ ಕರ್ಮವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಆ ಕರ್ಮದ ಹಿನ್ನೆಲೆ ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಜಗನ್ನಾಥದಾಸರು. ಕರ್ಮವನ್ನು ಮಾಡಬೇಕು. ಕರ್ಮ ಹೇಗಿರಬೇಕು? ಕರ್ಮ ಅದು ಶ್ರುತಿಸ್ಮೃತಿ ಹರೇರಾಜ್ಞೆ ತಸ್ಯಾ ಅಹಂ ಅನುಗಸ್ಸದ ತಸ್ಯಾದಾಜ್ಞಾದರೋ ಭೂತ್ವ ಯಾವಜ್ಜೀವಂ ವಸಾಮ್ಯಹಂ. ಶ್ರುತಿಸ್ಮೃತಿ ಹರೇರಾಜ್ಞ, ಇದು ಶ್ರುತಿಗಳಾಗಲಿ ಸ್ಮೃತಿಗಳಾಗಲಿ ಹರೇ ಭಗವಂತನ ಆಜ್ಞೆ ಅಂತ ಹೇಳ್ತಾರೆ. ಏನು ಭಗವಂತನ ಆಜ್ಞಾ ಅಂತ ಹೇಳಿದ್ರೆ ಹೇಗೆ? ಭಕ್ತಿಪೂರ್ವಕವಾಗಿ ಮುಕ್ತಾಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನ್ನು ಅನವರತ ಕೊಂಡಾಡು ಮರೆಯದಲೆ ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಶ್ರುತಿಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಹರಿಯಾಜ್ಞೆ ಎಂದರಿತು. ಈ ಕರ್ಮ ಹೇಗಿರಬೇಕು ಅಂತ ಕೇಳಿದರೆ ಅದಕ್ಕೆ ಹಿನ್ನೆಲೆಯನ್ನು ಹೇಳ್ತಾರೆ. ಭಕ್ತಿಪೂರ್ವಕವಾಗಿ ನಾವು ಮುಕ್ತಾಮುಕ್ತ ನಿಯಾಮಕನಾದಂತಹ ಭಗವಂತ ಈ ಕರ್ಮವನ್ನು ನಮಗೆ ಆಜ್ಞೆ ಮಾಡಿದ್ದಾನೆ. ಆ ಆಜ್ಞೆ ಅದು ಹೇಗಿರಬೇಕು ಹೇಳಿದರೆ ಅವನ ಮಹಿಮೆಗಳನ್ನು ಕೊಂಡಾಡಬೇಕು. ಅವನ ಮಹಿಮೆಗಳನ್ನು ಯಥಾರ್ಥವಾಗಿ ಅದನ್ನು ಚಿಂತನೆ ಮಾಡಬೇಕು. ಮುಕ್ತಾಮುಕ್ತರಿಗೆ ನಿಯಾಮಕ, ಸರ್ವೋದ್ರಿಕ್ತ ಭಗವಂತ ಸರ್ವೋತ್ಕೃಷ್ಟ, ಮತ್ತು ಅನವರತ ಅದನ್ನು ಅವನ ಮಹಿಮೆಗಳನ್ನು ಅನವರತವಾಗಿ ನಿರಂತರವಾಗಿ ಅದನ್ನು ಕೊಂಡಾಡಬೇಕು. ಲೋಕವಾರ್ತೆಗಳಲ್ಲಿ ಸಕ್ತನಾಗದೆ, ಲೋಕವಾರ್ತೆ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಅನುರಕ್ತನಾಗಿ ಯಾವುದೇ ರೀತಿಯಾಗಿ ಅದರಲ್ಲಿ ಅನುರಕ್ತನಾಗದೆ ಪ್ರಸಕ್ತಿ ಲೌಕಿಕವಾಗಿರತಕ್ಕಂತಹ ಪ್ರಸಕ್ತಿಗಳನ್ನು ಬಿಟ್ಟು ತಾನು ಶ್ರುತಿಸ್ಮೃತ್ಯುಕ್ತ, ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಏನನ್ನು ಹೇಳಿದ್ದಾರೆ ಅಂತಹ ಶ್ರುತ್ಯುಕ್ತವಾದಂತಹ ಸ್ಮೃತ್ಯುಕ್ತವಾದಂತಹ ಕರ್ಮಗಳನ್ನು ಮಾಡ್ತಾ ಅದರ ಬಗ್ಗೆ ಚೆನ್ನಾಗಿ ಅದನ್ನು ಆಚರಣೆ ಮಾಡಿಕೊಂಡು ತಾನು ಭಗವಂತನ ಆಜ್ಞೆ ಎಂಬುದನ್ನು ಅದನ್ನು ತಿಳಿದುಕೊಂಡು ತಾನು ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ದರೆ ಲೋಕವಾರ್ತೆಗಳನ್ನು ಬಿಡಬೇಕು, ಸರ್ವನಿಯಾಮಕ ಎಂಬುದನ್ನು ತಿಳ್ಕೊಳ್ಳಬೇಕು. ಅದಾದ ಮೇಲೆ ಏನು ಈ ವಿಹಿತ ಕರ್ಮಗಳನ್ನು ಮಾಡಿದರೆ ಅದು ಮೋಕ್ಷಕ್ಕೆ ಸಾಧಕ ಎಂಬುದನ್ನು ಅರ್ಥ ಮಾಡಿಕೊಂಡು ಈ ಅಪರೋಕ್ಷ ಜ್ಞಾನಿಗಳು ಈ ರೀತಿಯಾದಂತಹ ಕರ್ಮದಲ್ಲಿ ತಾವು ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮಃ ಸತತಂ ಭವೇತ ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣಕ್ಷಮ ಏತಾದೃಶೋ ವಿನಾಚಾರಂ ಶ್ರೌತ ಸ್ಮಾರ್ತಂ ಪರಿತ್ಯಜೇತ್. ಶ್ರೌತ ಸ್ಮಾರ್ತಂ ನ ಪರಿತ್ಯಜೇದೇವ. ಶ್ರುತ್ಯುಕ್ತ ಸ್ಮೃತ್ಯುಕ್ತವಾದಂತಹ ಕರ್ಮಗಳನ್ನು ಯಾವತ್ತಿಗೂ ಬಿಡಬಾರದು. ಜ್ಞಾನೀಚ ಕರ್ಮಾಣಿ, ಜ್ಞಾನಿಯಾಗಿದ್ದರೂ ಕೂಡ ಕರ್ಮವನ್ನು ಮಾಡಲೇಬೇಕು. ಸತತಂಭವೇತ, ಅವನು ಮಾಡಲೇಬೇಕಾಗಿರತಕ್ಕಂಥ ಅವನು ಯಾಕೆ ತದಂಬ ಲೋಕ ವಿಚಿತ್ತನೆಯ ಪ್ರವಣಂ ಕುರು ಮಾನಸಮೀಶ ಪದೇ
ಗುರು ಭುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾಗುತ್ತದಂ ಅಂತ ಹೇಳಿಕೊಂಡು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳುವಂತಹ ಮಾತು ಏನು ಅಂತಂದರೆ ತದಲಂಬಹುಲೋಕ ವಿಚಿಂತನೆಯ ಈ ಲೌಕಿಕ ವಾರ್ತೆ ಲೋಕವಾರ್ತೆಯನ್ನು ಬಿಟ್ಟು ತಾನು ಯಾವುದನ್ನು ಮಾಡಬೇಕು ಯಾವುದನ್ನು ತಾನು ಆಚರಣೆ ಮಾಡಲೇಬೇಕು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿಕೊಂಡು ತಾನು ಏನು ಮಾಡಬೇಕು ಮತ್ತೆ ಅಂತ ಕೇಳಿದರೆ ತದಲಂಬಹುಲೋಕ ವಿಚಿಂತನೆಯ ಲೋಕದ ಚಿಂತನೆಯಿಂದಾಗಿ ಹೊರಕ್ಕೆ ಬಂದು ತಾನು ಭಗವಂತನ ಪಾದಚಿಂತನೆಯಲ್ಲಿ ತಾನಿರಬೇಕು ಎಂಬುದನ್ನು ಹೇಳ್ತಾರೆ. ಮತ್ತು ಗುರು ಭುಂಕ್ಷಜ ಕರ್ಮ ನಿಯತಂ, ನೀನು ಕರ್ಮವನ್ನು ಮಾಡಲೇಬೇಕಾಗಿರತಕ್ಕಂಥವನು. ಯಾಕೆ ನೀನು ಇದರಿಂದಾಗಿ ನೀನು ಓಡಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮವನ್ನು ಮಾಡದೆ ಕರ್ಮದಿಂದ ನಾನು ಓಡಿ ಹೋಗ್ತೇನೆ ಅಂತ ಹೇಳಿಕೊಂಡು ಕರ್ಮದಿಂದಾಗಿ ನಾನು ಬಂದು ಹಾಕಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮವನ್ನು ಮಾಡಲೇಬೇಕು. ಆ ಕರ್ಮವನ್ನು ಮಾಡಬೇಕು ಅಂತ ಅಂದರೆ ಗುರು ಭುಂಕ್ಷ, ನೀನು ಮಾಡಿದಂತಹ ಕರ್ಮವನ್ನು ನೀನು ತಿನ್ನಲೇಬೇಕು. ಯಾಕೆ ಅಂತ ಕೇಳಿದ್ರೆ ಅದು ನಿನ್ನ ಪಾಲಿನದ್ದು ನೀನೇ ತಿನ್ನಬೇಕಾಗಿರತಕ್ಕಂತಹದ್ದು. ನಿಯತಂ ಹರಿಪಾದವಿನಿಂದ ನಿನ್ನ ಮನಸ್ಸು ಎಲ್ಲಿರಬೇಕು ಕೇಳಿದ್ರೆ ಭಗವಂತನ ಪಾದ, ಅಂತಹ ಅದರಲ್ಲಿ ಸ್ಥಿರವಾಗಿ ಇದು ಇರಬೇಕು ಎಂಬುದನ್ನು ತೋರಿಸಿಕೊಡ್ತಾರೆ. ಹೀಗೆ ನಮಗೆ ಏನು ಶಾಸ್ತ್ರಗಳಲ್ಲಿ ಅದನ್ನು ಆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ಈ ಶ್ರುತ್ಯುಕ್ತ ಸ್ಮೃತ್ಯುಕ್ತ ಕರ್ಮಗಳನ್ನು ಹರಿಯಾಜ್ಞೆ ಅಂತ ಹೇಳಿಕೊಂಡು ಭಾವನೆ ಮಾಡಿಕೊಂಡು ಆ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಆ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ತಾನು ಕರ್ಮವನ್ನು ಮಾಡಬೇಕು ಎಂಬುದನ್ನು ಹೇಳಿದ ಹಾಗಾಗ್ತಾರೆ. ಆದರೆ ಸರಿ, ಕರ್ಮವನ್ನು ಮಾಡ್ತಾನೆ, ಕರ್ಮವನ್ನು ಮಾಡಿದ್ದರಿಂದಾಗಿ ಒಂದಷ್ಟು ಲೋಪಗಳಾಗ್ತವಲ್ವ. ಕರ್ಮವನ್ನು ಮಾಡ್ತಾನೆ, ಕರ್ಮ ಎಂಬುದು ಅದು ಲೋಪ, ತುಂಬ ಲೋಪಗಳು ಬರ್ತವೆ ಅದರಿಂದಾಗಿ. ಹಾಗಿದ್ದರೆ ಆ ಕರ್ಮ ಲೋಪ ಎಂಬುದು ದೋಷಕ್ಕೆ ಕಾರಣವಾಗ್ತದಲ್ವ ಅಂತ ಹೇಳಿದರೆ, ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನು ಲೇಪಿಸವು ನಿಷ್ಕಾಮಕನು ತೀನಾಗಿ ಮಾಡುತ್ತೀರಿ. ಸೌಪರ್ಣಿ ವರವಹನ ನಿನ್ನ ಮಹಾಪರಾಧಗಳೆನಿಸಿದಲೇ ಸ್ವರ್ಗಾಪವರ್ಗದುಳಿಟ್ಟು ಸಲಹುವ ಸತತ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸುನಿಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಶ್ರೇಯಾ ಸ್ವಧರ್ಮೋ ವಿಗುಣ, ನಿನ್ನ ಧರ್ಮವನ್ನು ನೀನು ಆಚರಣೆ ಮಾಡುವಂತಹದ್ದು ಇರಲೇಬೇಕು. ವಿಗುಣ ಪರಧರ್ಮ ಸುನಿಷ್ಠಿತ, ಅದನ್ನು ಇತರ ಧರ್ಮಕ್ಕಿಂತ ಮಾಡುವಂತಹದ್ದು ಅದು ಸರಿಯಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ, ನಿನ್ನ ಧರ್ಮದಲ್ಲಿ ನಿನಗೆ ಯಾವ ರೀತಿಯಾದಂತಹ ಧರ್ಮಾಚರಣೆಯನ್ನು ಹೇಳಿದ್ದಾರೆ ಆ ರೀತಿಯಾದಂತಹ ಧರ್ಮಾಚರಣೆಯನ್ನು ಮಾಡಲೇಬೇಕು. ಪರಧರ್ಮೋ ಭಯಾವಹ, ಇತರ ಧರ್ಮ ಮಾಡ್ತೇನೆ ಅದು ಭಯ, ಅದು ಭಯಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಅದೇ ವಿಚಾರವನ್ನು ಹೇಳ್ತಾರೆ. ಭಗವಂತ ನಾವು ಕರ್ಮವನ್ನು ಮಾಡ್ತೇವೆ, ಕರ್ಮವನ್ನು ಮಾಡುವಾಗ ಲೋಪಗಳಾಗ್ತವಲ್ಲ ಅಂತ ಹೇಳಿದರೆ ನೀನು ಹೇಗೆ ಮಾಡಬೇಕು? ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ಹೇಗೆ? ನಿಷ್ಕಾಮಕನು, ನೀನು ಮಾಡುವಂತಹ ಕರ್ಮ ನಿಷ್ಕಾಮ ಕರ್ಮ ಆಗಿರಬೇಕು. ಸಕಾಮ ಕರ್ಮ ಆದರೆ ಆವಾಗ ಅದರಿಂದ ಒಂದಷ್ಟು ನಿನಗೆ ಕರ್ಮದ ಲೇಪವೋ ಕರ್ಮದ ಬಂಧನವೋ ಅದು ನಿನಗೆ ಆಗ್ತದೆ. ಆದರೆ ನೀನು ಮಾಡುವಂತಹ ಕರ್ಮ ಅದು ಹೇಗಿರಬೇಕು? ನಿಷ್ಕಾಮ ಕರ್ಮ, ನೀನಾಗಿ ಮಾಡುತ್ತದೆ. ನೀನು ನಿಷ್ಕಾಮ ಕರ್ಮವನ್ನು ಮಾಡು, ಆವಾಗ ಅದರಿಂದ ಪಾಪವಾಗಲಿ ಪುಣ್ಯವಾಗಲಿ ಅದು ಯಾವತ್ತೂ ಕೂಡ ನಿನ್ನನ್ನು ಅಳಿಸೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಭಗವಂತ ಎಂಥವನು ಅಂತ ಹೇಳಿದ್ರೆ ಅವನು ಆನಂದಮಯ ಗರುಡ ವಾಹನ ಆಗಿರತಕ್ಕಂತಹ ಭಗವಂತ ನಿನ್ನ ಮಹತ್ ಅಪರಾಧವನ್ನು ಏನಿದೆ, ನೀನು ಕರ್ಮವನ್ನು ಮಾಡದೇ ಇದ್ದಾಗ ಮಾಡಿದಾಗ ಅದರಿಂದ ಉಂಟಾದಂತಹ ಲೋಪ ಲೇಪ ಎರಡೂ ಕೂಡ, ಕರ್ಮವನ್ನು ಮಾಡಿದ್ದರಿಂದಾಗಿ ಕೆಲವು ಸಂದರ್ಭದಲ್ಲಿ ಲೋಪ, ಮಾಡಿದ್ದರಿಂದಾಗಿ ಲೇಪ, ಅದರಿಂದ ಕೆಲವು ಸಂದರ್ಭದಲ್ಲಿ ಲೋಪವಾದದ್ದರಿಂದಾಗಿ ಉಂಟಾದಂತಹ ದೋಷ, ಇದೆರಡೂ ಕೂಡ ನಮಗೆ ಅಂಟಬಾರದು, ಅದರ ನಮಗೆ ಸಂಘ ನಮಗೆ ಆಗಬಾರದು ಅಂತ ಹೇಳಿದ್ರೆ ನಿಷ್ಕಾಮ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಎಂಬಂತಹ ಮನಸ್ಥಿತಿಯಲ್ಲಿ ಕರ್ಮವನ್ನು ಮಾಡಬೇಕು. ಮಾಡಿದಾಗ
ನಿನಗೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಸ್ವರ್ಗಾಪವರ್ಗ, ಸ್ವರ್ಗ ಇಲ್ಲ ನಮ್ಮನ್ನು ಅದಕ್ಕಿಂತಲೂ ಕೂಡ ಉನ್ನತವಾದಂತಹ ಮೋಕ್ಷಾದಿಗಳಿಗೆ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಿದ್ದರೆ ಭಗವಂತನನ್ನು ಸಹಜಂ ಕರ್ಮ ಕೌಂತೆಯ ಸದೋಷವ್ಯತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ಸಹಜಂ ಕರ್ಮ ಕೌಂತೆಯ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತಾ. ಇದು ಕೃಷ್ಣನ ಮಾತು. ಸಹಜಂ ಕರ್ಮ ಕೌಂತೆಯ ಸದೋಷವಪ್ಯತ್ಯಜೇತ್. ಕರ್ಮ ಎಂಬುದು ಸಹಜವಾಗಿ ದೋಷಪೂರಿತವಾಗಿರತಕ್ಕಂತಹದ್ದು. ಆದರೆ ಸರ್ವಾರಂಭಾ ಹಿ ದೋಷೇಣ, ಆದರೆ ಸರ್ವಾರಂಭಾ ಹಿ ದೋಷೇಣ ಎಲ್ಲ ಆರಂಭಗಳು ದೋಷಾದರೂ ಕೂಡ ಧೂಮೇನಾಗ್ನಿರಿವಾವೃತಾ. ಯಥಾ ಧೂಮೇನಾವ್ರಿಯತೆ ವನ್ನಿ, ಧೂಮೇನ ಆವ್ರಿಯತೆ ವನ್ನಿ. ಧೂಮ ಇದ್ದಲ್ಲಿ ಅಗ್ನಿ ಎಂಬುದು ಸಹಜವಾಗಿ ಉಂಟು. ಅದರ ಜೊತೆಗೇನೆ ಕರ್ಮದ ಜೊತೆಗೆ ದೋಷ ಎಂಬುದು ಸಹಜವಾಗಿ ಉಂಟು. ಹಾಗೆ ಅಂತೇಳಿ ನಾನು ಕರ್ಮದಿಂದಾಗಿ ಓಡಿ ಹೋಗ್ತೇನೆ, ಕರ್ಮಕ್ಕೆ ಬೆನ್ನು ಹಾಕಿ ಹೋಗ್ತೇನೆ ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ, ನೀನು ಕರ್ಮವನ್ನು ಬಿಟ್ಟು ಹೋದಿ ಅಂತಾದರೆ ನಿನಗೆ ಆವಾಗ ಅದು ದೋಷವಾಗಿ ಪರಿಣಾಮ ಆಗ್ತದೆ. ಯಾಕೆ? ನೀನು ಹೇಡಿಯಾಗಿ ಬಿಟ್ಟು, ನಿನಗೆ ನಿನ್ನ ನಿಯಮ ಏನು? ನೀನು ನಿನ್ನ ನಿಯತವಾದಂತಹ ಕರ್ಮವನ್ನು ಮಾಡಲೇಬೇಕು ಅಂತ ಇರುವಂತಹದ್ದು. ನಿಯತಂಕುರು ಕರ್ಮತ್ವಂ, ನಿಯತವಾದಂತಹ ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿಕೊಂಡು ಆಜ್ಞೆ. ಸರಿ, ಆಜ್ಞೆಯನ್ನು ಮಾಡದೇ ಇದ್ದಾಗ ದೊಡ್ಡವರು ಹೇಳಿದಂತಹ ಕರ್ಮ, ಅಧ್ಯಾಪಕರು ಏನೋ ಒಂದು ಕೆಲಸವನ್ನು ಹೇಳಿರ್ತಾನೆ ವಿದ್ಯಾರ್ಥಿಗೆ, ಅವರು ಆ ಕರ್ಮವನ್ನು ಅಂದರೆ ಕೆಲಸವನ್ನು ಕೊಟ್ಟಿರ್ತಾನೆ, ನೀನು ಇದನ್ನು ಮಾಡಿಕೊಂಡು ಬರಬೇಕು ಅಂತ. ಮಾಡದೇ ಇದ್ದಾಗ ಅದೇ ಹಾಗೆ ಅವನು ಬಂದ ಅಂತ ಹೇಳಿದ್ರೆ ಶಾಲೆಗೆ, ಆವಾಗ ದೋಷ ಆಯಿತು. ಯಾವುದು? ಆ ಮನೆಗೆ ಕೊಟ್ಟಿರತಕ್ಕಂತಹ ಕಾರ್ಯ, ಮನೆ ಕೆಲಸ ಏನಿತ್ತು ಅದನ್ನು ಬಿಟ್ಟು ಬಂದದ್ರಿಂದಾಗಿ ದೋಷ, ಅದನ್ನು ಮಾಡದೇ ಇರತಕ್ಕಂತಹದ್ದು ದೋಷ. ಸರಿ, ಲೌಕಿಕವಾಗಿರತಕ್ಕಂತಹ ರೀತಿಯಲ್ಲಿ ಹೀಗಾಯಿತು. ಆಧ್ಯಾತ್ಮಿಕವಾದಂತಹ ರೀತಿಯಲ್ಲಿ ಹೇಗೆ ಅಂತ ಕೇಳಿದ್ರೆ, ಸಹಜಂ ಕರ್ಮ ಕೌಂತೆಯ ಸದೋಷದ ಪಿತ್ತಚೇತ್. ನೀನು ದೋಷ ಹೌದು, ಕರ್ಮವನ್ನು ಮಾಡಿದಾಗ ಲೇಪ ಲೋಪ ಎರಡೂ ಉಂಟು. ಕರ್ಮವನ್ನು ಮಾಡಿದ್ರಿಂದಾಗಿ ಒಂದಷ್ಟು ಲೇಪ, ಏನೋ ಒಂದಷ್ಟು ಆ ಬಂಧನಗಳು, ಹೊರಗಿನ ಲೌಕಿಕವಾಗಿರತಕ್ಕಂತಹ ಬಂಧನ ನಮ್ಮನ್ನು ಅಂಟಿಕೊಳ್ತದೆ. ಸರಿ, ಕರ್ಮವನ್ನು ಯಾವ ರೀತಿಯಾಗಿ ಹೇಳಿದ್ದಾರೋ ಆ ರೀತಿಯಾಗಿ ಮಾಡುವಂತಹದ್ದನ್ನು ಈ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಒಂದು ಯಾಗವನ್ನೇ ಇಟ್ಟುಕೊಳ್ಳುವ, ಯಾಗಕ್ಕೆ ಒಂದು ನಿಯಮವನ್ನು ಹೇಳ್ತಾರೆ. ಶುದ್ಧವಾದಂತಹ ಆಚಾರವನ್ನಿಟ್ಟುಕೊಂಡು ಶುದ್ಧವಾಗಿರತಕ್ಕಂತಹ ಸ್ಥಳದಲ್ಲಿ ಶುದ್ಧವಾದಂತಹ ತುಪ್ಪಾದಿಗಳನ್ನು, ಶುದ್ಧವಾಗಿರತಕ್ಕಂತಹ ದ್ರವ್ಯವನ್ನು ಸಂಪಾದನೆ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲವೂ ಕೂಡ ಸಾತ್ವಿಕವಾದಂತಹದ್ದನ್ನು ಇಟ್ಟುಕೊಳ್ಳಬೇಕು ಅಂತ ಸಾಧ್ಯ ಉಂಟ? ಯಾವತ್ತಿಗೂ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಬಿಟ್ಟು ಈಗ ವ್ಯವಸ್ಥೆಯಲ್ಲಿ ಸಾಧ್ಯವೇ ಇಲ್ಲ. ಹಾಗೆ ಅಂತೇಳಿ ಯಾಗಾದಿಗಳನ್ನು ಬಿಟ್ಟು ಬಿಡುವ, ಯಾಗಾದಿಗಳ ಗೋಜೆ ಬೇಡ ನನಗೆ, ಯಾಗವನ್ನು ಮಾಡುವುದೇ ಬೇಡ ಅಂತ ಹೇಳಿದ್ರೆ ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಗವನ್ನು ಮಾಡಲೇಬೇಕು, ಮಾಡುವಂತಹ ವ್ಯವಸ್ಥೆಯಲ್ಲಿ ಮಾಡಲೇಬೇಕಾಗಿರ್ತಕ್ಕಂತಹದ್ದು. ಅದಕ್ಕೆ ಸಕಲಂ ಕರ್ಮ ಸಹಜಂ ಕರ್ಮ ಕೌಂತೆಯ ಸದೋಷವಪಿ, ದೋಷ ಉಂಟು ಅಂತ ಗೊತ್ತುಂಟು, ನತ್ಯಜೇತ್. ಕೃಷ್ಣ ಹೇಳುವಂತಹ ಮಾತು ನತ್ಯಜೇತ್, ಬಿಟ್ಟು ಬಿಡಬೇಡ. ಯಾಕೆ ಅಂತ ಕೇಳಿದ್ರೆ, ಸರ್ವಾರಂಭ ಹಿ ದೋಷೇಣ, ಆರಂಭ ದೋಷ ಆದರೂ ಕೂಡ ಮುಂದೆ ಅದನ್ನು ಸರಿ ಮಾಡಿ, ಯಥಾ ಎಷ್ಟು ಆಗುವುದೋ ಅಷ್ಟು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡು. ಹೇಗೆ? ದೃಷ್ಟಾಂತ ಏನು ಕೇಳಿದ್ರೆ, ಧೂಮೇನ ಅಗ್ನಿರಿವಾವೃತಾ. ಧೂಮದ ಜೊತೆಗೆ ಅಗ್ನಿ ಎಂಬುದು ಸಹಜ, ಅಗ್ನಿಯ ಜೊತೆಗೆ ಧೂಮ ಎಂಬುದು ಸಹಜ. ನಾವು ಈಗ ಗೊತ್ತಾಗೋದಿಲ್ಲ, ಕೆಂಡ ಅದಕ್ಕೆ ಸಹಜವಾಗಿ ಅದರಲ್ಲಿ ಕರಿ ಎಂಬುದು ಬರ್ತಾ ಇರ್ತದೆ, ಧೂಮ. ಅದು ಹಾಗೆ ಅಂತ ಹೇಳೋದು ಎಲ್ಲಿಂದ ಬಂತು? ಧೂಮ ಇದ್ದಕ್ಕಿದ್ದಾಗೆ ಕಂಡದ್ದ ಕೇಳಿದ್ರೆ ಇಲ್ಲ, ಅದು ಅದಕ್ಕೆ ಏನಾದರೂ ಕೊಂಡು ಬೆಂಕಿಯ ಸಂಪರ್ಕ ಬೇಕೇ ಬೇಕು, ಬೆಂಕಿಯ ಸಂಬಂಧ ಬೇಕೇ ಬೇಕು. ಅದೇ ರೀತಿಯಾಗಿ ಕೃಷ್ಣ ಹೇಳುವಂತಹದ್ದು, ನಾವು ಕರ್ಮವನ್ನು ಮಾಡುವಂತಹದ್ದು ಬೇಕೇ ಬೇಕು. ಆದರೆ ಕರ್ಮವನ್ನು ಮಾಡುವಾಗ ಆ ಕರ್ಮಕ್ಕೆ ಅಂಟಿಕೊಳ್ಳಬೇಡ. ಹೇಗೆ ಅಂತ ಕೇಳಿದ್ರೆ, ನಿನಗೆ ಲೋಪವಾದರೂ ಸರಿ, ಲೋಪ ಲೇಪ ಎರಡೂ ಉಂಟು. ಆದರೆ ಅದನ್ನು ಹೇಗೆ ಮಾಡುವಾಗ ನಿಷ್ಕಾಮಕನಾಗಿ, ಕಾಮನೆ ಬೇಡ, ನಾನು ಇದನ್ನು ಮಾಡ್ತೇನೆ ನನಗೆ ಇದು ಸಿಗಲಿ, ಈ ರೀತಿಯಾಗಿ ಒಂದು ಅಟ್ಯಾಚ್ಮೆಂಟ್ ಇಟ್ಟುಕೊಂಡು ಕರ್ಮಕ್ಕೆ ನೀನು ಎಡಿಕ್ಟ್ ಆಗಬೇಡ. ನೀನು ಕರ್ಮಕ್ಕೆ ಎಡಿಕ್ಟ್ ಆಗ್ತಿ ಅಂತಾದರೆ
ಅದಕ್ಕೆ ಅಟ್ಯಾಚ್ಮೆಂಟ್ ಇಟ್ಟುಕೊಂಡು ನೀನು ಎಡಿಕ್ಟ್ ಆದಿ ಅಂತ ಹೇಳಿದ್ರೆ ಆವಾಗ ನಿನಗೆ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಉಂಟು. ಯಾಕೆ ಅಂತ ಕೇಳಿದ್ರೆ ಅದರಿಂದ ಬಂಧನ ಮಾಡಿ ಆಗಿರ್ತದೆ. ಎಲ್ಲ ಕಡೆಗಳಲ್ಲೂ ಕೂಡ ನಾವು ಬಂಧನ ಒಳಗಾದ ಮೇಲೆ ಹೊರಗೆ ಬರುವಂಥದ್ದು ಸಾಧ್ಯವೇ ಇಲ್ಲ. ನಾನು ನನ್ನವರು ಅಂತ ಒಂದ್ಸಲ ನಾವು ಬೇಲಿ ಹಾಕೊಂಡ ಮೇಲೆ ಆ ಬೇಲಿಯನ್ನು ತಪ್ಪಿಸಿ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದೇ ಒಂದು ಮಾರ್ಗ, ಕಾಮನೆ, ಆ ನಿಷ್ಕಾಮವನ್ನು ಇಟ್ಟುಕೊಂಡು ಅದು ತುಂಬ ರೇರ್. ಯಾಕೆ ಅಂತ ಕೇಳಿದ್ರೆ ಆ ರೀತಿಯಾಗಿ ಮನಸ್ಸಿಗೆ ಬರುವುದು ಅಷ್ಟು ಎತ್ತರದ ಸ್ಥಾನಕ್ಕೆ ಹೋಗಬೇಕು. ಅಷ್ಟು ಎತ್ತರವನ್ನು ತಾನು ಹೊಂದಿದ ಅಂತ ಹೇಳಿದ್ರೆ ಆವಾಗ ಈ ನಿಷ್ಕಾಮ ಕರ್ಮ ನಿಷ್ಕಾಮ ಎಂಬುದು ಸ್ಥಿತಿ ಬರ್ಬೋದು. ನಮಗೀಗ ಏನಾಗಿರ್ತದೆ ಅಂತ ಹೇಳಿದ್ರೆ ನಮಗೆ ಸಹಜವಾಗಿ ಬರುವಂತಹದ್ದು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ರೀತಿಯಾಗಿ ನನ್ನ ಪರಿವಾರ, ನಮ್ಮ ತಂದೆ ತಾಯಿ ಇವರಿಗೆ ಚೆನ್ನಾಗಿರಬೇಕು ಅಂತ ಹೇಳಿಕೊಂಡೇ ನಾವು ದೇವರಿಗೆ ಏನೋ ಒಂದು ಸೇವೆಯನ್ನು ಕೊಡುವಂತಹದ್ದು ಕೊಡ್ತೇವೆ. ಆದರೆ ಅದು ಆರಂಭದಲ್ಲಿ ಹಾಗೇ ಇರಲಿ. ಆದರೆ ಅದೇ ಮುಂದುವರಿಕೊಂಡು ಹೋಗುವುದಕ್ಕಿಂತ ಒಂದಷ್ಟು ಸ್ಥಿತಿಗೆ ಹೋದ ಮೇಲೆ, ಆ ಹಂತಕ್ಕೆ ಹೋದ ಮೇಲೆ ಅದರಿಂದ ಹೊರಕ್ಕೆ ಬಂದು ತಾನು ನಿನ್ನನ್ನು ಕಾಣಬೇಕು ಎಂಬಂತಹ ವ್ಯವಸ್ಥೆಯ ಕಡೆಗೆ ಪ್ರಯತ್ನವನ್ನು ಪಡಬೇಕು ಎಂಬಂತಹ ಒಂದು ರಹಸ್ಯ ಅಂಶವನ್ನು ಏನು ನಮಗೆ ಕೃಷ್ಣನ ಮಾತಿನ ಹಿನ್ನೆಲೆಯಲ್ಲಿ ದಾಸರು ಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಹಿನ್ನೆಲೆಯಲ್ಲಿ ನಮ್ಮ ಜೀವನ ನಡೆಯುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.